ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ನೋಡ್ತಾ ಇರೋದು ಪದ್ಮಶ್ರೀ ಮಹಾವೀರ್ ಯೂಟ್ಯೂಬ್ ಚಾನಲ್. ಇವತ್ತು ನಾರ್ಮಲಿ ಆಗಿ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು. ಹಾಗೆ ಅಪ್ಪ ಅಮ್ಮಂದು 35th ಆ್ಯನಿವರ್ಸರಿ ಇತ್ತಲ್ಲ, ಸೊ ಆ ಈ ವಿಡಿಯೋದಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ. ಸೊ ಇನ್ನು ಯಾರೆಲ್ಲ ನನ್ನ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನನ್ನ ಮಗಳು ಬೆಳಗ್ಗೆನೇ ಎದ್ದಿದ್ಲು ಅಂತ ಹೇಳಿಬಿಟ್ಟು ಅವಳನ್ನ ಆಟ ಆಡಿಸ್ತಿದ್ದೆ. ಅವಳು 6 o'clock ಕೂಡ ಬೇಗನೆ ಎದ್ದೋಳ್ತಾಳೆ. ಸೊ ಆವಾಗ ನಾನು 6:30 7 o'clock ಮಲ್ಕೊತಾಳಲ್ಲ, ಅವಳು ಮಲ್ಕೊಂಡ್ಮೇಲೆ ನಾನು ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ತೀನಿ, ವೆಯ್ಟ್ ಲಾಸಿಂದು. ಸೊ ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಎಕ್ಸಸೈಸ್ ಮುಗಿಸೋಷ್ಟಕ್ಕೆ ಅವಳು ಮತ್ತೆ 7:30 8 o'clock ಎದ್ದೋಳ್ತಾಳೆ. ಸೊ ಅವಾಗಿನ ಕ್ಲಿಪ್ಪಿಂಗ್ಸ್ ಇದು. ಸೊ ಅವಳ ಜೊತೆ ಆಟ ಆಡ್ತಾ ಇದ್ದೆ. ಸೊ ಆಟ ಆಡಿದ್ಮೇಲೆ ಅವಳು ಎದ್ದೋಳ್ತಾಳಲ್ಲ 8:30 ಹಂಗೆ. ಸೊ ಆವಾಗ ನಾನು ಅವಳಿಗೆ ಡೈಪರ್ನ ಚೇಂಜ್ ಮಾಡಿಬಿಡ್ತೀನಿ. ಯಾಕೆಂದರೆ ಫುಲ್ ನೈಟ್ ನೈಟ್ ಹಾಕಿರ್ತೀನಲ್ಲ, ಸೊ ಅದಕ್ಕೇನೆ ಮಾರ್ನಿಂಗ್ ಎಲ್ಲ ಡೈಪರ್ನ ಚೇಂಜ್ ಮಾಡಿ ಅವಳಿಗೆ ಮುಖ ತೊಳೆದು ಮತ್ತು ಬಟ್ಟೆನೂ ಕೂಡ ಚೇಂಜ್ ಮಾಡ್ತೀನಿ. ಸೊ ಚೇಂಜ್ ಮಾಡಿದ್ಮೇಲೆ ನಾನು ಅವಳನ್ನ ಹೊರಗಡೆ ಈ ಥರ ಚೇರಲ್ಲಿ ಹಾಕಕ್ಕೆ ಬಿಡ್ತೀನಿ. ಯಾಕೆಂದರೆ ಎಲ್ಲರೂ ಓಡಾಡ್ತಿರ್ತಾರಲ್ಲ, ಸೊ ಅದನ್ನೆಲ್ಲ ಗುರ್ತಿಡಲಿ ನೋಡಲಿ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಇವಾಗ ಅವಳು 7 month ಅಲ್ವಾ, ಸೊ ಎಲ್ಲನೂ ನೋಡೋದು ಮತ್ತು ಮಾತಾಡಿಸೋದು ಎಲ್ಲನೂ ಗುರ್ತಿಡ್ತಿದ್ದಾಳೆ. ಮತ್ತು ಕೈಯಲ್ಲೂ ಅಷ್ಟೇ ಏನೋ ಟಾಯ್ಗಿ ಕೊಟ್ಟು ಈ ಥರ ಕ್ಯಾಪ್ಚರ್ ಮಾಡೋದು ಎಲ್ಲನೂ ಈಗ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗ್ತಿದೆ ಅವಳದನ್ನು. ಸೊ ಅದಕ್ಕೇನೆ ಅಂತಾರೆ, ನಾನು ಅವಳನ್ನ ಆಚೆ ಕಡೆ ಈ ಥರ ಚೇರಾಗಿ ಕುಂಡಿಸ್ಬಿಡ್ತೀನಿ. ನಾನಿಲ್ಲಿ ವೆಯ್ಟ್ ಲಾಸಿಂದು ಡ್ರಿಂಕ್ನ ರೆಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಈ ಪೌಡರ್ನ ರೆಡಿ ಮಾಡ್ಕೊಂಡಿದ್ದೀನಿ. ಪೌಡರಲ್ಲಿ ನಾನು ಏನೇನು ಹಾಕಿದ್ದೀನಿ ಅಂತಂದರೆ ಮೆಂತ್ಯ, ಜೀರಿಗೆ ಮತ್ತು ಓಂಕಾಳನ್ನ ಮಿಕ್ಸರ್ಗೆ ಹಾಕಿ ರುಬ್ಬಿ ಇಟ್ಟಿದ್ದೀನಿ. ಸೊ ನಿಮಗೇನ ಆ ಥರ ಇಷ್ಟ ಇಲ್ಲ ಅಂತ ಅಂದರೆ ಸೊ ನೈಟ್ ಓವರಾಲ್ ಈ 3 ಪ್ರಾಡಕ್ಟ್ನ ನೆನೆಸಿ ಕೂಡ ನೀವು ಕುಡಿಬೋದು. ನನಗೆ ಆ ಥರ ಲೈಕ್ ಆಗೋಲ್ಲ ಅಂತ ಅಂದ್ಬಿಟ್ಟು ಈ ಥರ ಪೌಡರ್ನ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಬೌಲಿಗೆ 1 ಗ್ಲಾಸ್ ಹಾಕೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಈ ಥರ ಕಾಯಕ್ಕೆ ಇಡಬೇಕು. ಸೊ ಸ್ವಲ್ಪ ಕಾದಾದಮೇಲೆ ನಾನಿವಾಗ ಇದಕ್ಕೆ 1.5 ಟೀ ಸ್ಪೂನಷ್ಟು ಮೆಂತ್ಯ ಮತ್ತು ಜೀರಿಗೆ ಮತ್ತು ಅಜ್ವಾನ ಪುಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ತೀನಿ. ಕುದಿಸಾದ್ಮೇಲೆ ಅದನ್ನು ಈ ಥರ ಫಿಲ್ಟರ್ ಮಾಡಿದ್ಮೇಲೆ ನಾನು ಕುಡಿತೀನಿ ಅದನ್ನು. ಇದು ಕುಡಿಯೋದ್ರಿಂದ ನಿಮಗೆ ವೆಯ್ಟ್ ಲಾಸ್ ಬೇಗನೆ ಆಗುತ್ತೆ. ಸೊ ನೀವು ಬಾಣಂತನದಲ್ಲಿ ಇರ್ತೀರಲ್ಲ, ಸೊ ಇದು ಏನು ಡಾಕ್ಟರ್ಸ್ ಎಲ್ಲ ಗ್ರೀನ್ ಟೀ ಅದು ಇದು ಏನು ಪ್ರಿಫರ್ ಮಾಡೋದಿಲ್ಲ. ಸೊ ಅದಕ್ಕೆ ನಾನು ಇದನ್ನು ರೆಡಿ ಮಾಡಿ ಇದನ್ನು ಕುಡಿತೀನಿ. ಅಪ್ಪುಗೆ ಕೊಕೊಮೆಲನ್ ಅಂದರೆ ತುಂಬ ಇಷ್ಟ. ಈವನ್ ಅವಳು 3 months ಇದ್ದಾಗಲೇ ಅದನ್ನು ಆ ಸೌಂಡಿಗೆ ರಿಯಾಕ್ಟ್ ಮಾಡ್ತಿದ್ಲು ಅವಳು. ಸೊ ಅದಕ್ಕೆ ಅಪ್ಪ ಅದನ್ನು ಸೌಂಡನ್ನ ಹಾಕಿ ಮತ್ತೆ ಕೇಳಿಸ್ತಿದ್ದಾರೆ ಅವಳಿಗೆ. ಸೊ ಮತ್ತು ನನಗಿಲ್ಲಿ ವೆಯ್ಟ್ ಲಾಸ್ ಡ್ರಿಂಕ್ ರೆಡಿ ಆಗಿದೆ. ಸೊ ಇವಾಗ ನಾನು ಮಾರ್ನಿಂಗೇ ಸ್ವಲ್ಪ ಅಂದರೆ ನಾರ್ಮಲ್ ವಾಟರ್ಗಿಂತ ಸ್ವಲ್ಪ ಜಾಸ್ತಿ ಇರಬೇಕು ಆ ಟೀ ಕುಡಿತೀವಲ್ಲ, ಆ ಹದದಲ್ಲಿ ಈ ಡ್ರಿಂಕ್ನ ನೀವು ಡೈಲಿ ಕುಡಿತಾ ಬಂದರೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಮತ್ತು ನೀವು ನೀರು ಬದಲು ಇದನ್ನು ಬೇಕಾದ್ರೆ ಕುಡಿಬೋದು. ಇಲ್ಲ ಅಂತಂದರೆ ನಿಮಗೆ ಇಷ್ಟ ಇಲ್ಲ ಅಂದರೆ ಮಾರ್ನಿಂಗ್ ಇಲ್ಲ ಈವ್ನಿಂಗ್ ಯಾವ ಟೈಮೂ ಬೇಕಾದ್ರೆ ಕುಡಿಬೋದು. ಇದು ತುಂಬ ಬೇಗನೆ ವೆಯ್ಟ್ ಲಾಸ್ ಆಗುತ್ತೆ ಕೂಡ ಇದನ್ನು. ಏಕೆಂದರೆ ಬಾಣಂತನದಲ್ಲಿ ಗ್ರೀನ್ ಟೀ ಮತ್ತು ಬೇರೆ ಏನು ಕುಡಿಯೋಂಗಿಲ್ವಲ್ಲ, ಸೊ ಇದು ಹೋಮ್ ರೆಮಿಡಿ ಅಲ್ವ, ಚೆನ್ನಾಗೇ ಇರುತ್ತೆ. ಮತ್ತು ನಾನು ಇದು ಕುಡಿದಾದ್ಮೇಲೆ ಪಾಪು ಕೂಡ 9:30 ಮಲ್ಕೊಂಡ್ಬಿಡ್ತಾಳೆ. ಸೊ ಅವಳು ಮಲ್ಕೊಂಡ್ಮೇಲೆ ನನಗೆ ಎಲ್ಲ ಕೆಲಸನೂ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಅವಳು ಮಲ್ಕೊಂಡಲ್ಲೇ ಇದ್ದರೆ ಅವಳದೇ ಕೆಲಸ ಆಗ್ತಾನೆ ಇರುತ್ತೆ. ಅದಕ್ಕೆ ಅವಳನ್ನ ಒಂದು ಟೈಮ್ 9:30ಗಿಂತ ಮಲಗಿಸ್ಬಿಟ್ಟು ಒಂದು 1/2 hour ಇಲ್ಲ ಮಲ್ಕೊತಾಳೆ, ಒಂದು 15 minutes ಇಲ್ಲ 1/2 hour. ಸೊ ನಾನು ಅವಳ ಮಲಗಿಸಿದ ನಂತರನೇ ನನ್ನ ತಿಂಡಿ ಸ್ನಾನ ಬೇರೆ ಏನಾರ ಇದ್ದರೆ ಅವನ್ನೆಲ್ಲ ಕೆಲಸ ಮಾಡ್ಕೊತೀನಿ. ಇಲ್ಲ ಅಂತಂದರೆ ಅವಳು ನನ್ನ ಕೈಯೇ ಬಿಡೋದಿಲ್ಲ, ಎತ್ಕೋ ಅಂತಲೇ ಇರ್ತಾಳೆ ಯಾವಾಗ್ಲೂ. ನೋಡಿ ಈಗಲೂ ನೋಡ್ತಿದ್ದೀರ ನೋಡಿ, ಮಲ್ಕೊಳಕ್ಕೆ ರೆಡಿ ಇಲ್ಲ ಅವಳು. ಸೊ ಆದ್ರೂ ಫೋರ್ಸ್ ಮಾಡಿ ಮಲಗಿಸ್ತೀನಿ ನಾನು, ಏಕೆಂದರೆ ನನ್ನ ಕೆಲಸ ಆಗಬೇಕಲ್ಲ ಅಂತ ಹೇಳ್ಬಿಟ್ಟು. ಸೊ ಅವಳು ಒಂದು 1/2 hour ಅಷ್ಟೇ ಮಲ್ಕೊಳೋದು. ಮತ್ತು ಇಲ್ಲಿ ನೋಡ್ತಿದ್ದೀರಲ್ಲ, ನಾನು ಈ ಚೊಂಬ ಅಳತೆಯಲ್ಲಿ ಡೈಲಿ 3 to 4 ಚೊಂಬ ಆಗೋಷ್ಟು ನೀರು ಕುಡಿತೀನಿ. ಯಾಕೆಂದರೆ ವೆಯ್ಟ್ ಲಾಸ್ ಬೇಗ ಆಗುತ್ತೆ. ನೀವು ಎಷ್ಟು ನೀರು ಕುಡಿತೀರೋ ಅಷ್ಟು ಒಳ್ಳೆಯದು. ನಿಮ್ಗೆ ಅಳತೆ ಸಿಗ್ದಲ್ಲೇ ಇದ್ದರೆ 1 ಲೀಟರ್ ಬಾಟಲ್ ಇರುತ್ತಲ್ಲ, ಸೊ ಅದರ ಅಳತೆಲು ಡೈಲಿ 3 ಲೀಟ್ರ್ ನೀರು ಕಂಪಲ್ಸರಿಯಾಗಿ ಕುಡಿಲೇಬೇಕು ನೀವು ವೆಯ್ಟ್ ಲಾಸ್ ಆಗಬೇಕು ಅಂತಂದರೆ. ನಾನಿವತ್ತು ತಿಂಡಿಗೆ ಚಟ್ನಿ ಮತ್ತು ಚಪಾತಿನೂ ಮಾಡ್ಕೊಂಡಿದ್ವಿ, ಅಂದರೆ ಅಮ್ಮನೇ ಮಾಡಿದರು. ಸೊ ಚಪಾತಿಗೆ ನಾನು ಡ್ರೈ ಚಪಾತಿ ತೊಗೊತೀನಿ, ಎಣ್ಣೆ ಏನೂ ಹಾಕೋದಿಲ್ಲ. ನೀವು ಕೂಡ ವೆಯ್ಟ್ ಲಾಸ್ ಮಾಡಬೇಕು ಅಂತಂದರೆ ಎಣ್ಣೆ ತುಪ್ಪ ಬೆಣ್ಣೆ ಅಂತೂ ಆಲ್ಮೋಸ್ಟ್ ನೀವು ಅವಾಯ್ಡ್ ಮಾಡಬೇಕು. ಮತ್ತು ಟೀ ಕಾಫಿ ಕುಡಿತಿದ್ದೀರ ಅಂತಲೂ ಅಷ್ಟೇ ಶುಗರ್ ಅಂತೂ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. ಶುಗರಿಂದಲೇ ನಿಮ್ಮ ವೆಯ್ಟ್ ಗೇನ್ ತುಂಬ ಬೇಗನೆ ಆಗುತ್ತೆ. ಸೊ ಅದಕ್ಕೇ ನೀವು ಎಷ್ಟು ಅವಾಯ್ಡ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ನೋಡ್ತಿದ್ದೀನಿ ನಾನು ಬೇಗ ತಿಂಡಿ ತಿನ್ಕೊಂಡು ಸ್ನಾನ ಮಾಡೋಣ ಅನ್ನೋಷ್ಟರಲ್ಲಿ ಆಗಲೇ ಎದ್ದೇ ಬಿಟ್ಲು ಅವಳು. ನಾನು ತಿಂಡಿನೂ ಕೂಡ ಅರ್ಧಂಬರ್ಧ ತಿಂದು ಅವಳನ್ನ ಎತ್ಕೊಂಡೆ ತಿಂಡಿ ತಿನ್ಕೊಂಡೆ ಇವತ್ತು.
ಇವಾಗಂತೂ ಎಷ್ಟು ಗುರ್ತು ಹಿಡಿತಾಳೆ ಅವಳು ಅಂತಂದರೆ ಅವಳು ಕಣ್ಮುಂದೆನೇ ನಾನು ಓಡಾಡ್ತಿದ್ರು ಸುತ್ತ ಎಷ್ಟು ಅಳ್ತಾಳೆ ಅಷ್ಟು ಗುರ್ತು ಹಿಡಿತಾಳೆ ಅವಳು. ಸೊ ಇವಾಗ 7 ಮಂತ್ಸ್ ಅಲ್ವಾ ರನ್ನಿಂಗು. ಸೊ ಎಲ್ಲನೂ ಗುರ್ತು ಹಿಡಿತಾಳೆ. ಮತ್ತು ಈಗ ಏನೋ ಕೈಗೆ ಕೊಟ್ಟರೆ ಕ್ಯಾಪ್ಚರ್ ಮಾಡ್ತಾಳೆ, ತಿನ್ನೋಕ್ಕೆ ಹೋಗ್ತಾಳೆ, ಎಲ್ಲನೂ ಮಾಡ್ತಾಳೆ. ಮತ್ತು ನಾನು ಅಮ್ಮಂದು ಆ್ಯನಿವರ್ಸರಿ ಇತ್ತಲ್ಲ 35th ಆ್ಯನಿವರ್ಸರಿ. ಸೊ ಅದಕ್ಕೆ ಅಮ್ಮ ದೇವಸ್ಥಾನಕ್ಕೆ ಹೋಗಿ ಬರೋಣ ಪೂಜೆ ಮಾಡ್ಸೋಕ್ಕೆ ಅಂತಂದರು. ಸೊ ನಾನು ಇವಳು ಇನ್ನೂ ಮಲ್ಕೊಂಡಿಲ್ಲ, ಅಷ್ಟೊಂದು ಸ್ನಾನ ಮಾಡ್ಕೊಡೋಣ ಅಂದ್ಕೊಂಡೆ, ಮಾಡಲೇ ಇಲ್ಲ. ಆ್ಯನಿವರ್ಸರಿ ಅಜ್ಜಿ ಅಷ್ಟರಲ್ಲಿ ಅಮ್ಮನೇ ಬಿಡು ನೀನಿರು ಪಾಪು ಜೊತೆ ಮನೇಲೇ ನಾನೇ ಹೋಗಿ ಬರ್ತೀನಿ ಮತ್ತು ಪೂಜೆ ಮಾಡಿಸ್ಕೊಬರ್ತೀನಿ ಅಂತ ಹೊರಟ್ರು ಅವರು. ಅದಕ್ಕೆ ನಾನು ಹೋಗಬೇಕಿತ್ತು ಅಮ್ಮನ ಜೊತೆ. ಅಂದರೆ ಅಪ್ಪ ಮೊದಲೇ ಹೋಗಿದ್ದರು ಗಾಡಿ ತೊಗೊಂಡು. ಬಟ್ ಅವರು ಮತ್ತು ನಾನು ಸ್ನಾನ ಮಾಡ್ಕೊಂಡು ಎಲ್ಲ ಲೇಟ್ ಆಗುತ್ತೆ, ನೀನು ಬರೋಷ್ಟಕ್ಕೆ ಆಗೋದಿಲ್ಲ, ದೇವಸ್ಥಾನ ಬಾಗಿಲು ಮುಚ್ಚಿಬಿಡ್ತಾರೆ ಅಂತ ಹೇಳಿಬಿಟ್ಟು ಅಮ್ಮ ನಾನೇ ಹೋಗ್ತೀನಿ ಅಂತಂದು. ಸರಿ ಆಯಿತು, ನೀವೇ ಹೋಗಿ ಬನ್ನಿ, ಈವ್ನಿಂಗ್ ಅದೇ ಬೇಕಾದ್ರೆ ನಾನು ಪಾಪುನ ಬಿಟ್ಟು ಹೋಗಿ ಬರ್ತೀನಿ ಅಂತಂದೆ. ಸೊ ಅದಕ್ಕೆ ಅವರೇ ಹೊರಟ್ಬಿಟ್ರು. ಏನು ಅಂದ್ಕೊಂಡ್ರೇನೋ ಗೊತ್ತಿಲ್ಲ, ಪಾಪ ಅವರೊಬ್ಬರೇ ಹೋಗಿ ಬಂದರು. ಪಾಪು ಇದ್ದರೆ ಇದೇ ಕೆಲಸನೇ, ಅವಳಂತೂ ಕೈಯೇ ಬಿಡೋದಿಲ್ಲ ನನಗೆ. ನೋಡಿ ಇಲ್ಲಿ ಅಲ್ಲಿ ಎಲ್ಲಿ 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 1 2 3 1 2 ಅಲ್ಲಿ ನೋಡಿ ಅತ್ತೆ 1 2 3 1 2 3 1 2 3 1 2 3. ಅಮ್ಮ ಮತ್ತು ಅಷ್ಟರಲ್ಲಿ ಬಂದುಬಿಟ್ರು ದೇವಸ್ಥಾನಕ್ಕೆ ಬೇಗ ಹೋಗಿ. ಯಾಕೆಂದರೆ ದೇವಸ್ಥಾನ ಬಾಗಿಲು ಹಾಕಿದ್ರಂತೆ, ಶತಪಂಚಮಿ ಇತ್ತಲ್ಲ. ಸೊ ಅದಕ್ಕೆ ಈವ್ನಿಂಗ್ ಟೈಮು ಪೂಜೆ ಮಾಡಿರ್ತೀನಿ ಅಂತ ಹೇಳಿಬಿಟ್ಟು ಅಮ್ಮ ಬೇಗ ಬಂದರು. ಮತ್ತು ಪಕ್ಕದ ಮನೆ ಪಾಪುನೂ ಕೂಡ ಬಂದಿಲ್ಲ, ಪಾಪು ಜೊತೆ ಆಟ ಆಡ್ತೀನಿ ಅಂತ ಹೇಳಿಬಿಟ್ಟು ಅವ್ರ ಅಣ್ಣನ ಬೇರೆ ಕಡೆ ಹಾಕಿದಾರಲ್ಲ. ಸೊ ಅದಕ್ಕೆ ಅವಳು ಒಬ್ಬಳೇ ಆಗಿಬಿಟ್ಲು ಅಂತಂದು ಪಾಪು ಜೊತೆ ಆಟ ಆಡ್ತೀನಿ ಅಂತ ಹೇಳಿಬಿಟ್ಟು ನಮ್ಮ ಮನೆಗೆ ಬಂದಿದ್ಲು. ಇವತ್ತು ಪಪ್ಪ ಮಮ್ಮಂದು 35th ಆ್ಯನಿವರ್ಸರಿ ಅಲ್ಲ. ಸೊ ಎಲ್ಲರೂ ಬರ್ತಾರೆ ಅಂತ ಹೇಳಿಬಿಟ್ಟು ಅಮ್ಮ ಸ್ಪೆಷಲ್ ಮಾಡೋಣ ಅಂತ ಹೇಳಿದ್ವಿ ನಾವು, ರೋಟಿನೋ ಪನ್ನೀರ್ ಕರಿನೋ ಅಂತ ಹೇಳಿದ್ವಿ. ಸೊ ಅಮ್ಮ ಬೇಡ, ರೋಟಿ ಪನ್ನೀರ್ ಕರಿ ಏನು ಚೆನ್ನಾಗಿರುತ್ತೆ, ಸೊ ಒಬ್ಬಟ್ಟು ಊಟ ಮಾಡೋಣ ಅಂತ ಹೇಳಿಬಿಟ್ಟು ಬೇಳೆ ಬೇಯಕ್ಕೆ ಹಾಕಿದ್ದೀವಿ. ನೋಡಿ ಬೇಳೆಗೆ ಅಂದರೆ ಒಬ್ಬಟ್ಟು, ಚಿತ್ರಾನ್ನ, ಬೀನ್ಸ್ ಪಲ್ಯ, ಕೋಸಂಬರಿ ಮತ್ತು ಹಪ್ಪಳ ಎಲ್ಲ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ವಿ. ಅಮ್ಮ ಚಿತ್ರಾನ್ನಕ್ಕೆ ಖಾರ ಮಾಡಬೇಕಲ್ಲ. ಸೊ ಅದಕ್ಕೇ ಮೆಣಸಿನ್ಕಾಯಿನ ಸುಲಿದು ಮೆಣಸಿನ್ಕಾಯಿನ ಮುರಿತಿದ್ರು ಮಿಕ್ಸರ್ಗೆ ಹಾಕೋಣಕ್ಕೆ. ನಾನೇನೋ ರೇಗಿಸ್ತಿದ್ದೆ ಅಮ್ಮಂಗೆ, ನೋಡು ಮತ್ತೆ ಅಂತ ಹೇಳಿಬಿಟ್ಟು, ಬೇಡ ಹಂಗೆಲ್ಲ ಮಾತಾಡಬೇಡ, ಮತ್ತು ನಾನು ಮಾತಾಡೋದೆಲ್ಲ ಯೂಟ್ಯೂಬ್ಗೆ ಹಾಕಬೇಡ ನೀನು ಅಂತ ಹೇಳಿಬಿಟ್ಟು ನಗ್ತಾಯಿದ್ರು. ಹಾಗೇನೇ ನಾನು ಅಮ್ಮ ಹಂಗೆ ಕಾಮಿಡಿ ಮಾತಾಡ್ಕೊತಾ ಇದ್ವಿ. ಮತ್ತು ನನಗೂ ಕೂಡ ಇನ್ನು 2 ಮಂತ್ಸಲ್ಲಿ ನಾನು ಬೆಳಗಾವಿಗೆ ಹೋಗಬೇಕು, ಅದೇ ಡೈಲಿ ಯೋಚನೆ ಆಗಿಬಿಟ್ಟಿದೆ ನನಗೆ. ಯಾಕಂದರೆ ಇಷ್ಟು ದಿನ ಆಗಲೇ 1.5 ಇಯರ್ ಆಯಿತು ತುಮಕೂರಿಗೆ ಬಂದು, ಎಲ್ಲರೂ ಎಷ್ಟು ಚೆನ್ನಾಗಿದ್ವಿ. ಸೊ ಅಲ್ಲೇ ಒಬ್ಬಳೇ ಇರಬೇಕಲ್ಲ, ಅದೇ ಯೋಚನೆ ನನಗಂತೂ ಇವಾಗ್ಲೂ. ಸೊ ಎಸ್ಪೆಷಲಿ ಅಮ್ಮನ ಮತ್ತೆ ಬಿಟ್ಟು ಹೋಗಬೇಕಲ್ಲ. ಈಗ ಎಲ್ಲ ಕೆಲಸನ ಅಮ್ಮ ಮಾಡ್ಕೊಡ್ತಿದ್ದಾರೆ, ಪಾಪು ಕೆಲಸ ಮಾತ್ರ ನಾನು ಮಾಡ್ಕೊತೀನಿ. ಈಗ ರೂಢಿ ಮಾಡ್ಕೊಂಡಿದ್ದೀನಿ ನಾನು. ಅಲ್ಲಿಗೆ ಹೋದ್ಮೇಲೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಸೊ ನೋಡೋಣ, ಹಾಗೆ ಅಡ್ಜಸ್ಟ್ ಆಗುತ್ತೆ. ಜೋರಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಪಪ್ಪ ಅಮ್ಮ 35th ಆ್ಯನಿವರ್ಸರಿ ಅಲ್ವಾ, ಅಷ್ಟೊಂದೇನೋ ಗ್ರ್ಯಾಂಡಾಗಿ ಮಾಡ್ತೀರಾ, ಏನು ಬೇಡ ಅಂತ ಹೇಳಿದ್ರು. ಸೊ ಅದಕ್ಕೆ ಈವ್ನಿಂಗ್ ಸಣ್ಣದಾಗಿ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ. ಸೊ ನೋಡೋಣ, ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲ ಬಂದಮೇಲೆ ಕೇಕ್ ತರೋಣ ಅಂತ ಅಂದ್ಕೊಂಡಿದ್ವಿ. ಪಾಪುಗೆ ಕೂಡ ಅಮ್ಮ ಸ್ನಾನ ಮಾಡಿಸ್ಬಿಟ್ಟು ಮೊದಲು, ಆಮೇಲಿಂದ ಎಲ್ಲರೂ ಬಂದಮೇಲೆ ಸ್ನಾನ ಮಾಡ್ಸೋಕ್ಕಾಗಲ್ಲ ಅಂತಲೇ ಹೇಳ್ತಾಯಿದ್ರು. ಆಯಿತು ಅಂತ ಅಂದೆ ನಾನು. ಫಸ್ಟ್ ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದ್ರೆ ನನ್ನ ಕೆಲಸ ಎಲ್ಲ ಮುಗ್ದಾಗೇನೆ. ಸೊ ಆಮೇಲಿಂದ ನಾನು ಹೆಂಗೋ ರೆಡಿ ಆಗ್ಬೋದು ಅಂತ. ಅಷ್ಟರಲ್ಲಿ ಪಾಪು ಕೂಡ ಎದ್ದಿದ್ಲು. ಪಾಪು ಕೂಡ ಸ್ನಾನ ಮಾಡಿಸಿ ಅವಳನ್ನ ರೆಡಿ ಮಾಡೋದು ದೊಡ್ಡ ಕೆಲಸ ನನಗೆ. ಅದೊಂದು ಮುಗೀತು ಅಂತಂದರೆ ನನ್ನ ಎಲ್ಲ ಕೆಲಸ ಮುಗ್ದಂಗೆನೇ ಲೆಕ್ಕ. ಅವಳಿಗೆ ರೆಡಿ ಮಾಡೋದು ಅಂತಂದರೆ ನನಗೆ ಒಂಥರ ಹಿಂಸೆ ಅನ್ನಿಸ್ತಿರ್ತೈತೆ. ಯಾಕೆಂದರೆ ಒಂದ್ಸಲ ಖುಷಿ ಆಗುತ್ತೆ. ಅವಳು ನಾರ್ಮಲಾಗಿ ಇದ್ಲು ಅಂತಂದರೆ ಓಕೆ ಕ್ಲೀನಾಗಿ ರೆಡಿ ಮಾಡಿಸ್ಕೊತಾರೆ, ಇಲ್ಲ ಅಂತಂದರೆ ಅಳ್ತಾನೇ ಇರ್ತಾಳೆ. ಅದಂತೂ ನನಗೆ ಎಷ್ಟು ಕೋಪ ಬರುತ್ತೆ ಅಂತಂದರೆ ಹೊಡಿಯೋಂಗೂ ಇಲ್ಲ ಬಿಡೋಂಗೂ ಇಲ್ಲ, ಹಾಗಾಗ್ತಾ ಇರುತ್ತೆ ನನಗೆ. ನಾನು ಹುಟ್ಟಿದಾಗಿಂದನೂ ಹಿಮಾಲಯ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು. ಬಿಕಾಸ್ ಅವಳು ಸ್ಕಿನ್ನಿಗೆ ತುಂಬಾ ಸೆಟ್ ಆಗಿದೆ, ಮತ್ತು ಅವಳು ತುಂಬ ಸೆನ್ಸಿಟಿವ್ ಸ್ಕಿನ್ನು. ಬೇರೆ ಏನಾರ ಪ್ರಾಡಕ್ಟ್ ಯೂಸ್ ಮಾಡಿದ್ವಿ ಅಂತಂದರೆ ಇನ್ಸ್ಟೆಂಟ್ಲಿ ಪಿಂಪಲ್ಸ್ ಆಗಿಬಿಡುತ್ತೆ ಅವಳಿಗೆ. ಅದಕ್ಕೆ ನಾನು ಹಿಮಾಲಯ ಬಿಟ್ಟು ಬೇರೆ ಯಾವುದು ಯೂಸ್ ಮಾಡೋದೇ ಇಲ್ಲ ಅವಳಿಗೆ. ಆಮೇಲಿಂದ ಇದು ಪೌಡರು ಅಷ್ಟೇ, ನಾನು ಮುಖದ ಹತ್ರ ಎಲ್ಲ ಹಾಕೋದಿಲ್ಲ ಅವಳಿಗೆ. ಜಸ್ಟ್ ಈ ಥರ ಕಟ್ಸ್ ಹತ್ರ ಮಾತ್ರ ಹಾಕ್ತೀನಿ, ಕಾಲು ಕೈ ಅಂತ ಆ ಕಡೆ ಅಷ್ಟೇ ಹಾಕ್ತೀನಿ. ಮುಗುಗೆಲ್ಲ ಹಾಕೋಕ್ಕೋಗಲ್ಲ, ಏಕೆಂದರೆ ಅಲರ್ಜಿ ಆಗುತ್ತೆ ಅಂತ ಹೇಳಿಬಿಟ್ಟು.
ಏನೋ ಗೊತ್ತಿಲ್ಲ, ತುಂಬ ಸಮಾಧಾನವಾಗಿ ರೆಡಿ ಮಾಡಿಸ್ಕೊತಾ ಇದ್ಲು. ಸೊ ಅವಳು ತುಂಬ ಸಮಾಧಾನವಾಗಿ ರೆಡಿ ಮಾಡಿಸ್ಕೊಂಡ್ಲು ಅಂದರೆ ತುಂಬ ಚೆನ್ನಾಗಿ ರೆಡಿ ಮಾಡಿಸ್ಕೊತಾಳೆ. ಇಲ್ಲ ಅಂತಲೇ ಒಂದೊಂದು ಸಲ ಅಂದರೆ ತುಂಬ ನಿದ್ದೆ ಬಂದಿತ್ತು, ಹೊಟ್ಟೆ ಹಸ್ದಿತ್ತು ಅಂತಂದರೆ ತುಂಬ ಕಿರಿಕಿರಿ ಮಾಡ್ತಾಳೆ. ಆವಾಗಂತೂ ಅವಳನ್ನ ರೆಡಿ ಮಾಡೋದೇ ಹಿಂಸೆ ಆಗುತ್ತೆ ನನಗೆ. ನೋಡಿ ಇವತ್ತು ಅದೇನು ಗೊತ್ತಿಲ್ಲ, ಎಷ್ಟು ನೀಟಾಗಿ ರೆಡಿ ಮಾಡಿಸ್ಕೊತದೆ. ಎಷ್ಟು ಸೈಲೆಂಟಾಗಿದ್ಲು ಅಂತಂದರೆ ಅಷ್ಟು ಸೈಲೆಂಟಾಗಿದ್ಲು. ನನಗೇ ಒಂದು ಸೆಕೆಂಡ್ ಆಶ್ಚರ್ಯ ಆಯಿತು, ಎಷ್ಟು ಕ್ಲೀನಾಗಿ ರೆಡಿ ಮಾಡಿಸ್ಕೊತಿದ್ದಾಳಲ್ಲ ಇವಳು ಅಂತ ಹೇಳಿಬಿಟ್ಟು. ನನಗೆ ಪಾಪುನ ರೆಡಿ ಮಾಡೋದ್ರಲ್ಲಿ ಮೋಸ್ಟ್ ಡಿಫಿಕಲ್ಟ್ ಕೆಲಸ ಅಂತಂದರೆ ಅವಳಿಗೆ ಬೊಟ್ಟಿಡೋದು. ಅವಳಂತೂ ಒಂದು ಸರಿ ಸತ ಬೊಟ್ಟು ಕರೆಕ್ಟಾಗಿ ಇಡಿಸ್ಕೊಡೋದೇ ಇಲ್ಲ. ನಾನು ಅದೇನು ಸಾಹಸ ಮಾಡಬೇಕು ಅಷ್ಟು ಸಾಹಸ ಮಾಡಬೇಕು. ಈ ಥರ ಕೆನ್ನೆ ಹತ್ರ ಹೆಂಗೋ ಇಡಿಸ್ಕೊಬಿಡ್ತಾಳೆ, ಹಣ್ಣೆ ಹತ್ರ ಅಂತ ಇಡಿಸ್ಕೊಳೋಕ್ಕೆ ಇಲ್ಲ ಅವಳಂತೂ. ಅದೆಷ್ಟು ಸಾಹಸ ಮಾಡಬೇಕು. ಇವತ್ತು ಕೂಡ ಸೊಟ್ಟಿಗೆ ಬಂತು, ಅದು ಕರೆಕ್ಟಾಗಿ ಇಡಿಸ್ಕೊಳೋದೇ ಇಲ್ಲ. ಅವಳು ಈ ಥರ ತಲೆ ಅಲ್ಲಾಡಿಸ್ತಾನೆ ಇರ್ತಾಳೆ. ಸೊ ಅಂದ್ರೂ ಕೂಡ ಒಂದೊಂದ್ಸಲಿ ಕೊಕೊಮೆಲನ್ನ ಹಾಕಿರ್ತೀನಿ, ಇಲ್ಲ ಒಂದ್ಸಲಿ ಗಿಲ್ಕಿ ಅಲ್ಲಾಡಿಸಿರ್ತೀನಿ. ಸೊ ಕರೆಕ್ಟಾಗಿ ಇಟ್ಕೊಳೋದೇ ಇಲ್ಲ ಆ ಥರ. ಸೊ ಮತ್ತು ಪೌಡರು ಅಷ್ಟೇ, ನಾನು ಈ ಥರ ಅವಳಿಗೆ ಕಾಡ್ಕೆಗೆ ಮಾತ್ರ ಇಟ್ಬಿಟ್ಟು ತಕ್ಷಣ ಇನ್ಸ್ಟೆಂಟ್ಲಿ ಈ ಥರ ಒಣಗಿಸಿದ ತಕ್ಷಣ ಆಡಿಸ್ಬಿಡ್ತೀನಿ. ಯಾಕೆಂದರೆ ಮತ್ತು ಕಣ್ಣಿಗೆ ಮೂಗಿಗೆ ಹೋದರೆ ಭಯ ನನಗೆ. ಸೊ ಅದಕ್ಕೆ ನಾನು ಆವಾಗಲೇ ಆಡಿಸ್ಬಿಡ್ತೀನಿ. ಈಗ ಫೈನಲಿ ಅವಳು ರೆಡಿ ಆದಳು. ಅವಳು ರೆಡಿ ಆದಮೇಲೆ ನನ್ನ ಕೆಲಸ ಕಂಪ್ಲೀಟಾಗಿ ಮುಗೀತು ಅಂತಲೇ ಲೆಕ್ಕ. ಆಮೇಲಿಂದ ಬೇಕಾದ್ರೆ ನಾನು ಹೆಂಗೋ ರೆಡಿ ಆಗಿಬಿಡ್ತೀನಿ. ಅವಳು ರೆಡಿ ಆಗಿ ಇನ್ನೊಬ್ಬರು ಕೈಗೆ ಕೊಟ್ಟರೆ ಸೊ ಅವಳ ಕೆಲಸ ಕಂಪ್ಲೀಟ್ ಆಗುತ್ತೆ. ಇವತ್ತು ರೆಡಿ ಮಾಡಿದ್ದು ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು ಅವಳು. ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಹೇಗೆ ಕಾಣ್ತಿದ್ದಾಳೆ ನನ್ನ ಮಗಳು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಗೆ ಕಾಣ್ತಿದ್ದಾಳೆ ನನ್ನ ಮಗಳು ಅಂತ ಹೇಳ್ಬಿಟ್ಟು. ಇವತ್ತು ಕೈ ತೆಗಿ ಅಲ್ಲಿ ಅಲ್ಲಿ ಬಾ 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 ಬಾ. ಪಾಪುಗೆ ಸ್ವಲ್ಪ ಬಿಸಿ ಬಿಸಿ ನೀರು ಹಾಕಿರ್ತೀನಲ್ಲ, ಸೊ ಅದಕ್ಕೆ ಅವಳು ಸ್ನಾನ ಮಾಡಿಸಿದ ತಕ್ಷಣ ಮಲ್ಕೊಂಡ್ಬಿಡ್ತಾಳೆ. ಸೊ ಅದಕ್ಕಿಂತ ಬಿಫೋರಿನೇ ನಾನು ಅವಳಿಗೆ ರಾಗಿ ಸರಿನ ತಿನ್ನಿಸ್ಬಿಡ್ತೀನಿ. 10:30 ಅನ್ನಂಗೆ ರಾಗಿ ಸರಿನ ತಿನ್ನಿಸ್ಬಿಡ್ತೀನಿ. ತಿನ್ನಿಸಿದ ತಕ್ಷಣ ಅವಳನ್ನ ಸ್ನಾನ ಮಾಡಿಸಿ ಮಲಗಿಸ್ಬಿಡ್ತೀನಿ. ಸೊ ಅವಳು ಮಲಗಿಸೋದಾದ್ಮೇಲೆ ನಾನು ಅಡುಗೆ ಮನೆಗೆ ಬಂದು ಏನಾರು ಕೆಲಸ ಇದೆಯಾ ಅಂತ ನೋಡೋಣ ಅಂತ ಬಂದೆ. ಅಷ್ಟರಲ್ಲಿ ಚಿಕ್ಕಮ್ಮ ಅಕ್ಕ ಎಲ್ಲರೂ ಬಂದುಬಿಟ್ಟಿದ್ರು. ಸೊ ನಾನು ರೂಮಲ್ಲಿ ಇದ್ನಲ್ಲ, ಸೊ ಅಷ್ಟಿಗೆ ಗೊತ್ತಾಗಲಿಲ್ಲ ಅವ್ರು ಬಂದಿರೋದು. ಸೊ ಆಮೇಲಿಂದ ಅಡುಗೆ ಮನೆಗೆ ಬಂದು ನೋಡಿದೆ ಏನೇನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಅವ್ರು ಹಪ್ಪಳ ಎಲ್ಲ ಮಾಡಿ ರೆಡಿ ಆಗಿದ್ರು. ಮತ್ತು ಒಬ್ಬಟ್ಟು ಮಾಡ್ತೀರಾ ಅಂತ ಹೇಳಿದರು, ಮತ್ತು ಒಬ್ಬಟ್ಟು ಮಾಡಲಿಲ್ಲ ಅವರು. ಸೊ ಕಡುಬು ಮಾಡ್ತಾಯಿದ್ರು, ಕಡುಬು. ಸೊ ಕಡುಬು ಮಾಡಿ ನಾನು ಹೆಲ್ಪ್ ಮಾಡಲ್ಲ ಅಂತಂದರೆ ಏನೂ ಬೇಡ ಅಂತಂದ್ರೆ ಅವರು. ಇಲ್ಲಿ ನೋಡಿದ್ರೆ ನಮ್ಮ ಅಕ್ಕನ ಮಗಳು ಇವಳು ಕತ್ಕೊಂಡು ಹೋಗ್ತಿದ್ದಾಳೆ. ಇದು ಕಡುಬು ನಮ್ಮ ಮನೇಲಿ ನಮ್ಮ ಚಿಕ್ಕಪ್ಪಂಗೆ ತುಂಬ ಇಷ್ಟ. ಸೊ ಅಪ್ಪಂಗೂ ಕೂಡ ತುಂಬ ಇಷ್ಟ ಅಲ್ವಾ. ಸೊ ಒಬ್ಬಟ್ಟು ಯಾವಾಗಲೂ ಮಾಡ್ತಾನೆ ಇರ್ತೀವಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಬೇರೆ ಮಾಡೋಣ ಅಂತ ಹೇಳ್ಬಿಟ್ಟು ಕಡುಬು ಮಾಡ್ತಾಯಿದ್ರು. ಸೊ ನನಗೂ ಕೂಡ ಇಷ್ಟನೇ, ಅಷ್ಟೊಂದು ಸ್ವೀಟ್ ಲೈಕ್ ಮಾಡೋದಿಲ್ಲ ನಾನು. ಯಾಕೆಂತಂದರೆ ವೆಯ್ಟ್ ಲಾಸ್ ಮಾಡ್ತಿದ್ದೀನಲ್ಲ, ಸೊ ಅದಕ್ಕೆ ಸ್ವೀಟಾಗಿ ಸ್ವಲ್ಪ ಅಷ್ಟೇ ಕಮ್ಮಿ ತಿಂತೀನಿ ಅಂತ ಹೇಳ್ಬಿಟ್ಟು ಇವತ್ತೇನು ಅಷ್ಟೊಂದು ಇಲ್ಲ, 2-3 ಅಷ್ಟೇ ತಿಂದೆ, ಜಾಸ್ತಿ ಏನು ತಿನ್ನೋಕ್ಕೆ ಹೋಗಿಲ್ಲ. ಅಷ್ಟರಲ್ಲಿ ಪಾಪು ಕೂಡ ಎದ್ದಿದ್ಲು. ಪಾಪುನ ಆಟ ಆಡಿಸ್ತಾ ಇದ್ದೆ. ಅದೊಂಥರ ಹೆಂಗೆ ಅಂತಂದರೆ ಕೋಳಿ ನಿದ್ದೆ ಇದ್ದಂಗೆ. ಮನೆಯಲ್ಲಿ ಯಾರೂ ಇರಬಾರ್ದು ಅವಳಿಗೆ. ಒಂದು ಪಿನ್ ಬಿದ್ದು ಸತ ಸೌಂಡ್ ಆಗೋದು ಗೊತ್ತಾಗ್ಬಿಡುತ್ತೆ ಅವಳು. ಹಂಗೇನೆ ಟಕ್ ಅಂತ ಎದೊಳ್ಬಿಡ್ತಾಳೆ. ಈ ಸರ ಬಿಡೇ ನಿಮ್ಮ ಅಮ್ಮನ ಸರನಾ ಕರ್ರ ಕಾಣ್ತಿದ್ಯಾ ಅದ್ರಾಗೆ ಹಿಂಗೆ ಬರ್ತದಲ್ಲ. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್. ರಾಗಿ ರೊಟ್ಟಿ ಅವಳು ಊಟಕ್ಕೆ ತುಂಬ ವೆರೈಟೀಸ್ ಮಾಡಿದ್ರು. ನಾನು ಯಾವಾಗ ವೆಯ್ಟ್ ಲಾಸ್ ಮಾಡಬೇಕು ಅಂತಲೂ ಅವತ್ತೇನ ಒಂದು ಸ್ಪೆಷಲ್ ಇದ್ದೇ ಇರುತ್ತೆ ನಮ್ಮ ಮನೆಗೆ. ಸೊ ಚಿತ್ರಾನ್ನ ಅಷ್ಟೊಂದಿಂದ ಜಾಸ್ತಿ ಏನೂ ತಿನ್ನಲಿಲ್ಲ. ನೋಡಿ ಎಲ್ಲರೂ ಊಟ ಮಾಡ್ತಾಯಿದ್ದಾರೆ. ಸೊ ಆಮೇಲಿಂದ ಇದು ಈವ್ನಿಂಗ್ ಕ್ಲಿಪ್ಪಿಂಗ್ಸು. ಸೊ ಈವ್ನಿಂಗ್ ನಾನು ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಏಕೆ ಶುದ್ಧ ಪಂಚಮಿ ಇತ್ತಲ್ಲ ಅಂತ ಹೇಳ್ಬಿಟ್ಟು. ಬಾಯ್ ಬಾಯ್. ಆವಾಗ ದೇವಸ್ಥಾನಕ್ಕೆ ಹೋಗೋಷ್ಟು ಕರೆಂಟೇ ಹೊರಟೋಗಿತ್ತು, ಕರೆಂಟ್ ಇರಲಿಲ್ಲ ಅಲ್ಲಿ. ಸೊ ಅದಕ್ಕೆ ಸ್ವಲ್ಪ ಡಾರ್ಕ್ ಆಗಿ ಬಂದಿದೆ. ಸೊ ಇವತ್ತು ಶುದ್ಧ ಪಂಚಮಿ ಅಲ್ವಾ, ಅಂದರೆ
ಹಾಗೆ ದೇವಸ್ಥಾನಕ್ಕೂ ಹೋದಂಗೂ ಆಗುತ್ತೆ ಮತ್ತು ಮಾರ್ನಿಂಗ್ ಪೂಜೆ ಕೊಟ್ಟಿದ್ವಲ್ಲ ಅದನ್ನ ಇಸ್ಕೊಂಬಂದಂಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಚಿಕ್ಕಮ್ಮನ ಜೊತೆ ದೇವಸ್ಥಾನಕ್ಕೆ ಬಂದಿದ್ವಿ. ತುಂಬ ದಿನವೇ ಆಗಿತ್ತು ನಾನು ದೇವಸ್ಥಾನಕ್ಕೆ ಬಂದು. ಏಕೆಂದರೆ ಪಾಪು ಇರ್ತಾರಲ್ಲ, ಪಾಪು ರೊಟೀನೇ ನಾನು ನೋಡ್ಕೊಳೋಷ್ಟಕ್ಕೆ ಸಾಕಾಗೋಗುತ್ತೆ. ಸೊ ದೇವಸ್ಥಾನಕ್ಕೆ ಬರೋಕ್ಕೆ ಟೈಮೇ ಸಿಗೋದಿಲ್ಲ. ಸಂಜೆ ಬರೋಣ ಅಂತ ಅಂದರೆ ಪಾಪುನ ಸಂಜೆ ಎಲ್ಲೂ ಓಡಾಡಿಸೋದಿಲ್ಲ. ಸೊ ಅದಕ್ಕೇ ನಾವು ಬರೋದಿಲ್ಲ. ಅದಕ್ಕೆ ತುಂಬ ದಿನ ಆಗಿತ್ತಲ್ಲ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ದೆ ನಾನು. ಅಷ್ಟರಲ್ಲಿ ನಮ್ಮ ಅಪ್ಪಿ ಮಾಮನು ಮತ್ತು ನಮ್ಮ ಅಕ್ಕ ಇಬ್ಬರೂ ಕೇಕ್ ತೊಗೊಂಬಂದುಬಿಟ್ಟಿದ್ರು ಆಲ್ರೆಡಿ. ಆಂಟಿನೂ ನಾನು ಕೇಕ್ ತರೋಣ ಅಂತ ಹೋಗಿದ್ವಿ. ಸೊ ಮನೆಗೆ ಶ್ರೇನ ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಬರೋಷ್ಟಕ್ಕೆ ಅವರಿಬ್ಬರು ಆಗಲೇ ಕೇಕ್ ತಂದೇ ಬಿಟ್ಟಿದ್ರು. ಸೊ ಕೇಕ್ ತಂದಿದ್ದಾರಲ್ಲ, ಸೊ ಇನ್ನೇನಕ್ಕೆ ಅಂತ ಅಂದ್ಬಿಟ್ಟು ಆ ಕೇಕಲ್ಲೇ ಆ್ಯನಿವರ್ಸರಿನ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಬಿಟ್ಟು ಸೆಲೆಬ್ರೇಟ್ ಮಾಡಿದ್ವಿ. ಸರಿ ನೀ ತಿನ್ಸೋ ಹತ್ರ ಬಾತೆ. ದಿನ ನಾವು ತುಂಬ ಖುಷಿಯಾಗಿ ಇವತ್ತಿನ ದಿನ ಎಂಡ್ ಮಾಡಿದ್ವಿ. ಹಾಗೆ ನಾನು ಈ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್, ಸಿ ಯು, ಲವ್ ಯು ಆಲ್.